ಇದರಲ್ಲಿ ನಾನು ನಿನ್ನೆನೂ ಕೂಡ ಮಾತಾಡಿದ್ದೆ. ಎಲ್ಲ ಬಹುತೇಕ ಮುಸಲ್ಮಾನರು ಶಾಂತಿನ ಅಪೇಕ್ಷೆ ಪಡ್ತಾರೆ. ದುರ್ದೈವ ಸಂಗತಿ ಏನು ಅಂದರೆ ಅವರು ಮೌನ. ಬಹಳ ಜನ ಎಕ್ಸ್ ಮುಸ್ಲಿಮ್ಸು ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ದಾರೆ. ದಾರುಲ್ ಇಸ್ಲಾಂ ಅಂದ್ರೇನು, ದಾರುಲ್ ಹರಬ್ ಅಂದ್ರೇನು, ದಾರುಲ್ ಹರಬನ್ನು ದಾರುಲ್ ಇಸ್ಲಾಂ ಮಾಡುವಂಥ ಒಂದು ಪ್ರಚೋದನೆಯನ್ನು ಮದ್ರಸಾಗಳಲ್ಲಿ ಕಲಿಸ್ತಾರೆ ಅನ್ನೋದನ್ನು ಅವರು ಸಾರ್ವಜನಿಕವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಡಿಬೇಟ್ನಲ್ಲಿ ತಿಳಿಸಿದ್ದಾರೆ. ಅವರೆಲ್ಲರೂ ಮುಸ್ಲಿಮರಾಗೇ ಇದ್ದವರು. ಇನ್ನು ಕೆಲವರು ಬಿಲೀವರ್ಸು ನಾನ್ ಬಿಲೀವರ್ಸ್ ಬಗ್ಗೆ ಇರುವಂಥ ಇಸ್ಲಾಮಿನ ಕಲ್ಪನೆ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಿಲೀವರ್ಸ್ ಅಂದರೆ ಇಸ್ಲಾಮನ್ನು ನಂಬೋರು, ನಾನ್ ಬಿಲೀವರ್ಸ್ ಅಂದರೆ ನಮ್ಮ ಥರದವರು. ನಾವು ಜನ್ಮತಃ ಹಿಂದೂಗಳು, ನಾವು ಮುಸಲ್ಮಾನರಲ್ಲ, ಹಾಗಂತ ನಮಗೆ ಇಸ್ಲಾಂ ಬಗ್ಗೆ ದ್ವೇಷ ಇಲ್ಲ. ಆದರೆ ಇಸ್ಲಾಮೇತರರ ಬಗ್ಗೆ ಇರುವಂಥ ದ್ವೇಷದ ಮನೋಭಾವನೆ ಮತ್ತು ಅವ್ರನ್ನ ಈಗ ನಾವು ವಿಗ್ರಹ ಆರಾಧನೆ ಮಾಡ್ತೀವಪ್ಪ, ಬೈ ಬರ್ತ್ ವಿಗ್ರಹ ಆರಾಧನೆ ಮಾಡ್ತೇವೆ, ವಿಗ್ರಹಾರಾಧಕರನ್ನು ಕಂಡಲ್ಲಿ ಕೊಲ್ಲಿ ಅಂತಕ್ಕಂಥ ಬೋಧನೆ, ಇದರಿಂದ ಪ್ರಚೋದನೆಗೆ ಒಳಗಾಗ್ತಾರೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಜೆಹಾದ್ನ ಪರಿಕಲ್ಪನೆಯ ಬಗ್ಗೆಯೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವೆಲ್ಲವೂ ಜಾಗತಿಕ ಶಾಂತಿಗೆ ಮತ್ತು ಮಾನವೀಯತೆಗೆ ವಿರುದ್ಧವಾಗಿರ್ತಕ್ಕಂಥ ಅಂಶಗಳು. ಯಾರು ಬಹುತೇಕ ಶಾಂತಿಯನ್ನೇ ಬಯಸ್ತಕ್ಕಂಥ ಮುಸಲ್ಮಾನರಿದ್ದಾರೆ ಅವರಿಗೆ ಇದು ಸಕಾಲ. ಇಡೀ ಸಾರಾಸಕ್ತಾಗಿ ಮುಸಲ್ಮಾನರನ್ನೇ ನಂಬದೇ ಇರುವಂಥ ವಾತಾವರಣ ನಿರ್ಮಾಣ ಆಗಬಾರ್ದು ಅಂತಿದ್ರೆ ನೀವು ಮಾನವೀಯತೆಗೆ ವಿರುದ್ಧವಾಗಿರ್ತಕ್ಕಂಥ ಇಸ್ಲಾಮಿನ ಅಂಶಗಳ ಬಗ್ಗೆ ಧ್ವನಿ ಎತ್ತಬೇಕು. ಇದನ್ನು ಬದಲಾವಣೆ ತರೋದಕ್ಕೆ ನೀವು ಮುಂದಾಗಬೇಕು. ಈಗ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ, ಜಾತೀಯತೆ, ಅದರ ವಿರುದ್ಧ ಹಿಂದೂಗಳೇ ಧ್ವನಿ ಎತ್ತಿದ್ರು. ಬಸವಣ್ಣ ಹಿಂದೂ, ಅವರೇ ಧ್ವನಿ ಎತ್ತಿದ್ರು, ಕನಕದಾಸರು ಧ್ವನಿ ಎತ್ತಿದ್ರು. ಈ ರೀತಿ ಧ್ವನಿ ಎತ್ತೋದ್ರ ಮೂಲಕ ಹಿಂದೂ ಸಮಾಜದ ಒಳಗಿನ ಸುಧಾರಣೆಗೆ ಕಾರಣ ಆದರು. ನೀವು ಇಸ್ಲಾಮಿನ ಸುಧಾರಣೆಗೆ ಕಾರಣ ಆಗದೇ ಇದ್ದರೆ ಈ ಭಯೋತ್ಪಾದನೆ ನಿಲ್ಲದಿಲ್ಲ. ಭಯೋತ್ಪಾದನೆ ಬೇರೆ ಬೇರೆ ರೂಪದಲ್ಲಿ ನಡೀತಾನೆ ಇರುತ್ತೆ. ಅದಕ್ಕೆ ಬಹುತೇಕ ಶಾಂತಿಯನ್ನೇ ಬಯಸ್ತಕ್ಕಂಥವರಿಗೆ ನಿಮಗಿದು ಸಕಾಲ. ಇಲ್ಲದೇ ಇದ್ದರೆ ಸಾರಾಸಕ್ತಾಗಿ ಎಲ್ಲರನ್ನೂ ಅನುಮಾನದಲ್ಲಿ ನೋಡುವಂಥ ಒಂದು ಮಾನಸಿಕ ಸ್ಥಿತಿ ಬಂದ್ಬಿಟ್ಟಿದೆ. ಅದು ತಪ್ಪಬೇಕು ಅಂತಂದರೆ ಶಾಂತಿಯನ್ನು ಬಯಸ್ತಕ್ಕಂಥವರು ಇಸ್ಲಾಮಲ್ಲಿ ಇರ್ತಕ್ಕಂಥ ಈ ಅಂಶಗಳನ್ನು ನಾನು ಹೇಳ್ತಿರೋದಲ್ಲ, ಈ ಅಂಶಗಳ ಬಗ್ಗೆ ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರೋದು. ಈ ಅಂಶಗಳ ಬಗ್ಗೆ ಇವತ್ತು ಆನ್ಲೈನ್ನಲ್ಲಿ, ವೆಬ್ಸೈಟ್ನಲ್ಲಿ ಜೆಹಾದ್ ಅಂದ್ರೇನು, ಬಿಲೀವರ್ ಅಂದ್ರೇನು, ನಾನ್ ಬಿಲೀವರ್ ಅಂದ್ರೇನು, ದಾರುಲ್ ಇಸ್ಲಾಂ ಅಂದ್ರೇನು, ದಾರುಲ್ ಹರಬ್ ಅಂದ್ರೇನು, ಹಲಾಲ್ ಅಂದರೆ ಯಾವ್ಯಾವುದನ್ನು ಹಲಾಲ್ ಅಂತ ಸ್ವೀಕಾರ ಮಾಡುತ್ತೆ, ಹರಾಮ್ ಅಂದ್ರೇನು, ವಿಗ್ರಹಾರಾಧನೆ ಕೂಡ ಆಸ್ ಪರ್ ದ ಇಸ್ಲಾಂ ಹರಾಮ್, ಅದು ಇನ್ನೊಬ್ಬರ ನಂಬಿಕೆ ಅಂತ ಹೇಳೋದಿಲ್ಲ. ಇದೆಲ್ಲದರ ಕುರಿತಾಗಿ ನೀವು ಮಾನವೀಯತೆಗೆ, ಬಹುತ್ವಕ್ಕೆ ವಿರುದ್ಧವಾಗಿರುವಂಥ ಅಂಶಗಳನ್ನು, ಈ ಬಹುತ್ವದ ಬಗ್ಗೆ ನಮಗೆ ಪಾಠ ಹೇಳ್ತಾರೆ. ಹಿಂದೂ ವಿಚಾರಧಾರೆ ಬಹುತ್ವವನ್ನು ಸ್ವೀಕಾರ ಮಾಡಿರೋದು ಮಾತ್ರ ಅಲ್ಲ, ಅಳವಡಿಸ್ಕೊಂಡಿರೋಂಥ ವಿಚಾರಧಾರೆ. ಇಸ್ಲಾಂ ಬಹುತ್ವವನ್ನು ಸ್ವೀಕಾರ ಮಾಡುತ್ತಾ? ಬಹುತ್ವವನ್ನು ಅಳವಡಿಸ್ಕೊಂಡಿದೆಯಾ? ಅಳವಡಿಸ್ಕೊಂಡಿಲ್ಲ ಅನ್ನೋದಕ್ಕೆ ಲಕ್ಷಾಂತರ ಉದಾಹರಣೆಗಳು ಸಿಗ್ತವೆ. ಅದಕ್ಕೂ ಬಹುತ್ವಕ್ಕೂ ಸಂಬಂಧ ಇಲ್ಲ ಅಂತ. ಬಹುತ್ವ ಮತ್ತು ಇಸ್ಲಾಮು ಎಣ್ಣೆ ಸೀಗೆಕಾಯಿ ಸಂಬಂಧ. ಬಹುತ್ವವನ್ನು ಒಪ್ಕೊಂಡ್ರೆ ಇಸ್ಲಾಮೇ ಕಳೆದು ಹೋಗ್ಬಿಡುತ್ತೆ. ಹಂಗಾಗಿ ಅವರು ಒಳಗೆ ಧ್ವನಿ ಎತ್ತಾ ಇದ್ದರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಇಲ್ಲದೇ ಇದ್ದರೆ ಡಾಕ್ಟ್ರ್ ಯಾಕೆ ಭಯೋತ್ಪಾದಕ ಆಗ್ತಾನೆ? ಹೂರಾ ಯಾತ್ರೆಯ ಪರಿಕಲ್ಪನೆ ಏನು? ಪಿದಾಯಿನ್ ಅಂದ್ರೇನು? ಇದು ಎಲ್ಲದರ ಬಗ್ಗೆ ಒಂದು ಸಮಗ್ರವಾಗಿರ್ತಕ್ಕಂಥ ವಿಶ್ಲೇಷಣೆ ಆಂತರಿಕವಾಗಿ ನಡಿಬೇಕು. ನಮ್ಮಲ್ಲಿ ಈ ಥರದ ಆಂತರಿಕ ವಿಶ್ಲೇಷಣೆಯನ್ನು ಸ್ವಾಮಿ ದಯಾನಂದ ಸರಸ್ವತಿ ಸೇರಿದಂತೆ ಕಾಲಕಾಲಕ್ಕೆ ಸಾವಿರಾರು ಜನ ಮಾಡ್ತಾ ಬಂದಿದ್ದಾರೆ. ಹಿಂದೂ ಒಳಗಿರ್ತಕ್ಕಂಥ ಭೇದ ಭಾವವನ್ನು ತೊಡೆದು ಹಾಕಲಿಕ್ಕೆ ಸಾವಿರಾರು ಜನ ನಿರಂತರ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿಯೇ ಸುಧಾರಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಯಿತು. ಇಸ್ಲಾಂ ಒಳಗೂ ಸುಧಾರಣೆ ಬರಬೇಕಲ್ವಾ? ಇದು ಬರದೇ ಇದ್ದರೆ
ನೀವು ಭಯೋತ್ಪಾದಕರು ಸಿಗಾಕೊಂಡಾಗ ಹೇಳ್ತೀರಿ ಅವನಿಗೂ ಇಸ್ಲಾಮಿಗೂ ಸಂಬಂಧ ಇಲ್ಲ ಅಂತ. ಅವನು ಭಯೋತ್ಪಾದಕ ಹೇಳ್ತಾನೆ ನಾನು ಇಸ್ಲಾಮಿಗೋಸ್ಕರ ಇದೆಲ್ಲವನ್ನು ಮಾಡ್ತಾಯಿದ್ದೀನಿ ಅಂಥೇಳಿ. ಮತ್ತು ಅವರೆಲ್ಲರೂ ಹಾಗೆ ಭಯೋತ್ಪಾದಕರಾದವರೆಲ್ಲರೂ ಅವರು 5 ಬಾರಿ ನಮಾಜ್ ಮಾಡೋರೆ. ಭಯೋತ್ಪಾದಕರಾದವರೆಲ್ಲರೂ ಥಾಟ್ಸು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅದಕ್ಕೆ ಯಾವುದಾದ್ರು ಒಂದು ಮದ್ರಸವೋ ಅಥವಾ ಒಬ್ಬ ಮೌಲ್ವಿಯೋ ಅದರ ಹಿಂದ್ಗಡೆ ಇರೋದು ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಈ ವಿಶ್ಲೇಷಣೆ ನಡಿಬೇಕು. ಜಮೀರ್ ಅಹಮದ್ರೆ, ನೀವು ಈಗ ಯಾಕೆ ಇಟ್ರಿ ಅನ್ನೋದು ಮಾತ್ರ ನಿಮ್ಮ ಆತಂಕದ ವಿಷಯ ಆಗಬಾರ್ದು. ನಿಮ್ಮ ಆತಂಕದ ವಿಷಯ ಈ ಮೊಹಮ್ಮದ್ ಮೊಹಿದ್ದೀನ್ ಯಾಕೆ ಭಯೋತ್ಪಾದಕ ಆದ, ಮೊಯ್ಸಿನ್ ಯಾಕೆ ಭಯೋತ್ಪಾದಕ ಆದ, ಆಮೇಲೆ ಉಮರ್ ಯಾಕೆ ಭಯೋತ್ಪಾದಕ ಆದ, ಯಾಸಿನ್ ಭಟ್ಕಳ ಯಾಕೆ ಭಯೋತ್ಪಾದಕನಾದ. ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ, ಆದರೆ 99% ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ ಯಾಕಾಗಿದ್ದಾರೆ ಅನ್ನೋದು ನಿಮ್ಮ ಆತಂಕದ ವಿಷಯ ಆಗಬೇಕಾಗಿತ್ತು. ಇದು ನಿಮ್ಮ ಆತಂಕದ ವಿಷಯ ಎಲ್ಲಿವರೆಗೂ ಆಗಲ್ವೋ ಅಲ್ಲೇವರೆಗೂ ಈ ಭಯೋತ್ಪಾದನೆ ನಿಲ್ಲದಿಲ್ಲ. ಅದಕ್ಕಾಗಿ ಶಾಂತಿಯನ್ನು ಬಯಸ್ತಕ್ಕಂಥ ಮುಸಲ್ಮಾನರು, ಸಹಬಾಳ್ವೆಯನ್ನು ಬಯಸ್ತಕ್ಕಂಥ ಮುಸಲ್ಮಾನರು ಅವರು ಯೋಚನೆ ಮಾಡಬೇಕು. ಸಹಬಾಳ್ವೆಗೆ ವಿರುದ್ಧವಾಗಿರ್ತಕ್ಕಂಥ ಇಸ್ಲಾಮಿನ ಅಂಶಗಳು ಅದನ್ನು ತೊಡೆದು ಹಾಕೋದಕ್ಕೆ ಆಂತರಿಕವಾಗಿರ್ತಕ್ಕಂಥ ನಿಮ್ಮ ಪ್ರೋಸೆಸ್ ಏನು, ಇದನ್ನು ನೀವು ಎಲ್ಲಿವರೆಗೂ ವಿಚಾರ ಮಾಡಲ್ಲ ಅಲ್ಲೇವರೆಗೂ ಈ ಸಮಸ್ಯೆ ಅನ್ನೋಂಥದ್ದು ನಿರಂತರವಾಗಿ ಮುಂದುವರಿತದೆ. ಹಾಗಾಗಿ ಈಗ ಯಾಕೆ ಇಟ್ಟರು ಅನ್ನೋದು ನಿಮ್ಮ ಆತಂಕದ ವಿಷಯ ಆಗಬಾರ್ದು ಜಮೀರ್ ಸಾಹೇಬ್ರೆ. ಇವರೆಲ್ಲ ಯಾಕೆ ಭಯೋತ್ಪಾದಕರಾದು ಅನ್ನೋದು ನಿಮ್ಮ ಆತಂಕದ ವಿಷಯ ಆಗಬೇಕು. ಅದ್ರ ಕಡೆಗೆ ಗಮನ ಹರಿಸಿ, ಆಗ ಮಾತ್ರ ನೀವು ನಿಜವಾದ ಶಾಂತಿಯನ್ನು ಬಯಸ್ತೀರಿ ಅಂತ ಅನಿಸುತ್ತೆ. ಇಲ್ಲದೇ ಇದ್ದರೆ ಎಲೆಕ್ಷನ್ ಆದಮೇಲೆ ಇಟ್ಟಿದ್ರೆ ನಿಮಗೆ ಸಂತೋಷ ಆಗ್ತಿತ್ತಾ, ರಿಸಲ್ಟ್ ಬಂದ ಮೇಲೆ ಇಟ್ಟಿದ್ರೆ ನಿಮಗೆ ಸಂತೋಷ ಆಗ್ತಿತ್ತಾ? ಅದು ನಿಮ್ಮ ಆತಂಕದ ವಿಷಯ ಆಗಬಾರ್ದು, ಅದು ಸಣ್ಣತನ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.